ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂಥ ಉಳಿದಂಥ ರಿವಿಷನ್ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿ. ಯಾಕಂದರೆ ನಾನು ಕೊಟ್ಟಿರುವಂಥ ಕ್ವಶನಲ್ಲಿ 4 ಆಪ್ಷನ್ ಕ್ವಶನಲ್ಲೂ ಕೂಡ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಈ ರೀತಿ ಕ್ವಶನ್ ಕೊಡ್ಬೋದು ಅನ್ನೋ ಒಂದು ಕ್ಲೂ ಸಿಗುತ್ತೆ. ಈಗ ಒಂದು ಬುಕ್ಕನ್ನು ಇಟ್ಕೊಂಡು ನಾವು ಹೆಂಗೆ ರಿವಿಷನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ನಾನು ಹಾಕುವಂತಹ ಎಲ್ಲ ರಿವಿಷನ್ ವಿಡಿಯೋನ ನೀವು ಅಬ್ಸರ್ವ್ ಮಾಡಿದ್ರೆ ಸಾಕು, ಫುಲ್ ರಿವಿಷನ್ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರಾಬಬ್ಲಿ ಇನ್ನೊಂದು ವಿಡಿಯೋ ಹಾಕಿದ್ರೆ ರಿವಿಷನ್ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಇನ್ನೇನಿದ್ರು ಸಂಜೆ ಅಷ್ಟರಲ್ಲಿ ನಾನು ಮಾಡೆಲ್ ಪೇಪರು ಕೂಡ ಬಿಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿ. ಇದಂತೂ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಇದರಲ್ಲಿ ವ್ಯಾಕರಣನೂ ಕೂಡ ಇದೆ. ಹಾಗಾದರೆ ನೋಡೋಣ. ಮೊದಲನೇ ಪ್ರಶ್ನೆ ಬಂದು, ಕುಮಾರ ವಾಲ್ಮೀಕಿಗೆ ಇದ್ದಂಥ ಬಿರುದು ಯಾವುದು? ಕವಿರಾಜ ಹಂಸ, ರಗಳೆ ಕವಿ, ಸುಕವಿ, ಶಿಕ್ಷಾಚಾರ್ಯ. ಒಂದು ಸ್ವಲ್ಪ ಅಕ್ಷರಗಳು ಉಚ್ಚಾರಣೆ ತಪ್ಪಿದೆ, ಅಂದರೆ ಇಲ್ಲಿ ಬರೆದಿರುವಂಥ ಅಕ್ಷರಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಕುಮಾರ ವಾಲ್ಮೀಕಿಗೆ ಇದ್ದಂಥ ಬಿರುದು ಅಂದರೆ ಕವಿರಾಜ ಹಂಸ. ಈ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ. ಹಾಗಾದರೆ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎರಡನೇ ಪ್ರಶ್ನೆ ಬಂದು, ತೊರವೆ ರಾಮಾಯಣ ಕೃತಿಯ ಕರ್ತೃ ಯಾರು? ತೊರವೆ ರಾಮಾಯಣ ಕೃತಿಯ ಕರ್ತೃ ವಾಲ್ಮೀಕಿ, ಕುಮಾರ ವಾಲ್ಮೀಕಿ, ಕವಿಕಾಮ, ಲಕ್ಷ್ಮೀಸ. ಕುಮಾರ ವಾಲ್ಮೀಕಿ ತೊರವೆ ರಾಮಾಯಣದ ಕೃತಿಯ ಕರ್ತೃ. ಹಾಗಾದರೆ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ಬಂದು, ಅದ್ಭುತ ರಾಮಾಯಣ ಕೃತಿಯ ಕರ್ತೃ ಕುಮಾರ ವಾಲ್ಮೀಕಿ, ಮುದ್ದಣ್ಣ, ಲಕ್ಷ್ಮೀಸ, ಲಕ್ಕಣ್ಣ. ಅದ್ಭುತ ರಾಮಾಯಣ ನೋಡಿ, ಶ್ರೀರಾಮಾಯಣನೂ ಅಲ್ಲ, ಶ್ರೀಮದ್ ರಾಮಾಯಣನೂ ಅಲ್ಲ, ಶ್ರೀರಾಮಾಯಣ ಅದ್ಭುತ ರಾಮಾಯಣವನ್ನು ಬರೆದವರು ಮುದ್ದಣ್ಣ. ಮೂರನೇ ಕ್ವಶನ್ಗೆ ಮುದ್ದಣ್ಣ. ಹಾಗಾದರೆ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಲಕ್ಷ್ಮೀಶನು ರಚಿಸಿದ ಕಾವ್ಯ ಯಾವುದು? ಕುಮಾರ ವಿಜಯ, ಜೈಮಿನಿ ಭಾರತ, ರಾಮಾಯಣ ದರ್ಶನಂ, ಮಹಾಭಾರತ. ಲಕ್ಷ್ಮೀಶನು ರಚಿಸಿದ ಕಾವ್ಯ ಯಾವುದು? ಕುಮಾರ ವಿಜಯ, ಜೈಮಿನಿ ಭಾರತ, ರಾಮಾಯಣ ದರ್ಶನಂ. ಕುಮಾರರಾಮನು ರಚಿಸಿದಂತಹ ಕಾವ್ಯ ಅಂದರೆ ಜೈಮಿನಿ ಭಾರತ. ಸೊ ತುಂಬಾ ಈಸಿಯಾಗಿದೆ, ಇದನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಶ್ನೆ ಬಂದು, ಪ್ರಭುಲಿಂಗ ಲೀಲೆ ಇದು ಯಾರ ಕೃತಿ? ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನೋಡಿ. ಪ್ರಭು ಅಂತ ಕರೆಯೋದು ನಾವು ಅಲ್ಲಮ ಪ್ರಭುವನ್ನು. ಚಾಮರಸ, ಅಕ್ಕ ಮಹಾದೇವಿ, ಸಂಚಿವನ್ನಮ್ಮ. ದಯವಿಟ್ಟು ಅಲ್ಲಮ ಪ್ರಭು ಅಂತ ಮಾತ್ರ ಟಿಕ್ ಮಾಡೋದಕ್ಕೆ ಹೋಗಬೇಡಿ. ಚಾಮರಸ ಅವರು ಪ್ರಭುಲಿಂಗ ಲೀಲೆಯನ್ನು ರಚಿಸಿದವರು. ಹಾಗಾದರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು, ಸಂಚಿವನ್ನಮ್ಮಳ ಪ್ರಮುಖ ಕೃತಿ ಯಾವುದು? ತುಂಬಾ ಈಸಿ ಫ್ರೆಂಡ್ಸ್, ಇದು ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಓದಿರೋರ್ಗಂತೂ. ಕುಮಾರರಾಮನ ಸಾಂಗತ್ಯ, ಹದಿಬದಿಯ ಧರ್ಮ, ಭರತೇಶ ವೈಭವ, ಮಹಾಭಾರತ. ಸಂಚಿವನ್ನಮ್ಮಳ ಪ್ರಮುಖ ಕೃತಿ ಅಂದರೆ ಹದಿಬದಿಯ ಧರ್ಮ. ಇದಂತೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಕ್ವಶನ್ ಅಂತೂ ಕೇಳ್ತಾನೆ ಇರ್ತಾರೆ. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇದು ಕಡ್ಡಾಯ ಕನ್ನಡ ಆಗಿರೋದ್ರಿಂದ ಈ ರೀತಿ ಕ್ವಶನ್ ಕೊಡ್ತಾರೆ. ಭರತೇಶ ವೈಭವ ಕೃತಿಯ ಕರ್ತೃ ಯಾರು? ಭರತೇಶ ವೈಭವ ಇದು ಅಂತೂ ತುಂಬಾ ಈಸಿ. ಗೆಸ್ ಮಾಡಿ ನೋಡೋಣ. ರತ್ನಾಕರ ವರ್ಣಿ, ಕೆಂಪು ನಾರಾಯಣ. ಸೊ ನಾನು 4 ಆಪ್ಷನ್ಸ್ ಹೇಳೇ ಇಲ್ಲ. ರತ್ನಾಕರ ವರ್ಣಿ ಭರತೇಶ ವೈಭವ ಕೃತಿಯನ್ನು ರಚನೆ ಮಾಡಿದವರು. ಹಾಗಾದರೆ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸ್ವಲ್ಪ ಫಾಸ್ಟಾಗಿ ಹೋಗೋಣ, ಬೇಗ ನಿಮಗೆ ರಿವಿಷನ್ ಆಗಲಿ ಅಂತೇಳಿ. ಕೆಂಪು ನಾರಾಯಣ ರಚಿಸಿದ ಪ್ರಮುಖ ಕೃತಿ ಯಾವುದು? ಕೇಳಿಸ್ಕೊಳ್ಳಿ. ಕೆಂಪು ನಾರಾಯಣ ರಚಿಸಿದ ಕೃತಿ ಅಂದರೆ ಕುಮಾರರಾಮನ ಸಾಂಗತ್ಯ, ಮುದ್ರಾ ಮಂಜೂಸ, ತ್ರಿಲೋಕ ಶತಕ, ರಾವತ್ ಕೊಟ್ಟಿಲ್ಲ ಸಾರಿ, ಅಲಂಕಾರ ಸರ್ವಸ್ವ. ಕೆಂಪು ನಾರಾಯಣ ರಚಿಸಿದ ಕೃತಿ ಅಂದರೆ ಮುದ್ರಾ ಮಂಜೂಷ. ಈ ರೀತಿಯೂ ಕೇಳ್ತಾರೆ. ಮುದ್ರಾ ಮಂಜೂಷ ಕೃತಿಯನ್ನು ರಚಿಸಿದವರು ಯಾರು ಅಂದರೆ ಕೆಂಪು ನಾರಾಯಣ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು, ಕುಮಾರರಾಮನ ಸಾಂಗತ್ಯ ಇದರ ಕರ್ತೃ ಯಾರು? ಕುಮಾರರಾಮನ ಸಾಂಗತ್ಯ ಇದರ ಕರ್ತೃ ಯಾರಪ್ಪ ಅಂದರೆ ನಂಜುಂಡ ಕವಿ, ಕೆಂಪು ನಾರಾಯಣ, ಸಂಚಿವನ್ನಮ್ಮ, ನಿಜಗುಣ ಯೋಗಿ. ಕುಮಾರರಾಮನ ಸಾಂಗತ್ಯ ಇದರ ಕರ್ತೃ ಯಾರಪ್ಪ ಅಂತಂದರೆ ಯಾರು ಗೆಸ್ ಮಾಡಿ? ನಂಜುಂಡ ಕವಿ. ಕುಮಾರರಾಮನ ಸಾಂಗತ್ಯದ ಕರ್ತೃ ನಂಜುಂಡ ಕವಿ. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸಿಂಗಾರ್ಯಾರ್ಯ ರಚಿಸಿದ ನಾಟಕ ಯಾವುದು? ತುಂಬಾ ಈಸಿ ಫ್ರೆಂಡ್ಸ್, ಗೊತ್ತಿರೋರು ಬೇಗ ಕಾಮೆಂಟ್ ಮಾಡಿಬಿಡಿ. ಮಿತ್ರವಿಂದ ಗೋವಿಂದ, ದೀಕ್ಷಾ ಬೋಧೆ, ಮುದ್ರಾ ಮಂಜೂಸ, ಗೀತಾ ಗೋವಿಂದ. ಈ 4 ಕೂಡ ನಿಮಗೆ ಆನ್ಸರ್ ಗೊತ್ತಿದ್ರೆ ತುಂಬ ಉತ್ತಮ. ಈ 4 ಬಗ್ಗೆನೂ ಕೂಡ ಕೇಳ್ತಾರೆ. ಮಿತ್ರವಿಂದ ಗೋವಿಂದ ಸಿಂಗಾರ್ಯಾರ್ಯರವರು ರಚಿಸಿದಂತಹ ನಾಟಕ. ಹಾಗಿದ್ರೆ ಇವಾಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು, ನಾಟ್ಯಶಾಸ್ತ್ರ ಕೃತಿಯ ಕರ್ತೃ ಯಾರು? ತುಂಬಾ ಈಸಿ.
ಭರತ, ಭಾಮಹ, ಅಭಿನವಗುಪ್ತ, ಜಯದೇವ. ಗೆಸ್ ಮಾಡಿ ನೋಡೋಣ. ನಾಟ್ಯಶಾಸ್ತ್ರ ಅಂದರೆ ತುಂಬ ಶ್ರೇಷ್ಠ ಅವರು, ಅಂದರೆ ಭರತನೇ ನಾಟ್ಯಶಾಸ್ತ್ರ ಕೃತಿಯನ್ನು ರಚಿಸಿದವರು. ನೆಕ್ಸ್ಟ್ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು, ಭರತನ ನಾಟ್ಯಶಾಸ್ತ್ರದಲ್ಲಿ ಎಷ್ಟು ರಸಗಳಿವೆ? ನಾಟ್ಯದ ಬಗ್ಗೆ ಗೊತ್ತಿರುತ್ತೆ, ಯಾರು ರಚನೆ ಮಾಡಿದ್ರು ಅಂತ. ಆದರೆ ಎಷ್ಟು ರಸಗಳಿವೆ ಇದೇ ನಮಗೆ ಕನ್ಫ್ಯೂಸ್ ಆಗೋದು. 7, 8, 5, 9 8 ರಸಗಳನ್ನು ಭರತನ ನಾಟ್ಯಶಾಸ್ತ್ರದಲ್ಲಿ ನಾವು ನೋಡ್ಬೋದು. ಹಾಗಾದರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಭಿನವ ಭಾರತಿ ಗ್ರಂಥದ ಕರ್ತೃ ಯಾರು? ಅಭಿನವ ಭಾರತಿ. ಅಭಿನವಗುಪ್ತ, ಆನಂದವರ್ಧನ, ಹೇಮಚಂದ್ರ, ಜಯದೇವ. ಅಭಿನವ ಭಾರತಿ ಗ್ರಂಥದ ಕರ್ತೃ ಯಾರು? ಅಲ್ಲೇ ಐತೆ ಹೆಸರಲ್ಲೇ, ಅಭಿನವ ಭಾರತೀಯ ಕರ್ತೃ ಅಭಿನವ ಗುಪ್ತ. ಈ ರೀತಿ ಕೊಟ್ಬಿಟ್ರಂತೂ ತುಂಬಾ ಈಸಿ ಅಲ್ವಾ? ಕ್ವಶನಲ್ಲೇ ಆನ್ಸರ್ ಬಂದ್ಬಿಟ್ರಂತೂ ಡೆಡ್ ಈಸಿ, ಬೇಗ ಟಿಕ್ ಮಾಡ್ಕೊಬಿಡ್ಬೋದು. ಗೀತಾ ಗೋವಿಂದ ಕೃತಿ ಬರೆದ ಕರ್ತೃ ಯಾರು? ಗೀತಾ ಗೋವಿಂದ. ಜಯದೇವ, ಕುಂತಕ, ಭಾಮಹ, ವಾಮನ. ಗೀತಾ ಗೋವಿಂದ ಕೃತಿ ಬರೆದ ಕರ್ತೃ ಜಯದೇವ. ಗೀತಾ ಗೋವಿಂದ ಕೃತಿ ಬರೆದ ಕರ್ತೃ ಜಯದೇವ. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ, ಇದು ಒಂಥರ ನಿಮಗೆ ರಿವಿಸನ್. ನಾಳೆ ಈ ಥರ ಕ್ವಶನ್ ಬಂದ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಕಾವ್ಯ ಕೌತುಕ ಕೃತಿಯ ಕರ್ತೃ ಯಾರು? ಉದ್ದಾಟ, ಭಟ್ಟತೌತ, ರುದ್ರಭಟ. ಕಾವ್ಯ ಕೌತುಕ ಕೃತಿಯ ಕರ್ತೃ ಯಾರು? ಗೆಸ್ ಮಾಡಿ. ಹಾಗೆಯೇ ಭಟ್ಟತೌತ. ಕಾವ್ಯ ಕೌತುಕ, ಅಲ್ಲೇ ನೋಡಿ ತೌ ಅಂತ ಬರುತ್ತಲ್ಲ, ಆ ರೀತಿ ಬಂದರೆ ನಮಗೆ ತುಂಬ ಚೆನ್ನಾಗಿ ನಾವು ಟಿಕ್ ಮಾಡಿಬಿಡ್ಬೋದು. ಓದಿಲ್ಲ ಅನ್ನೋರು ಕೂಡ ಟಿಕ್ ಮಾಡ್ಬೋದು. ಕಾವ್ಯ ಮೀಮಾಂಸೆ ಕೃತಿಯ ಕರ್ತೃ ಯಾರು? ತುಂಬಾ ಈಸಿ, ಅದಕ್ಕೆ 3 ಕೊಟ್ಟಿದ್ದೀನಿ ಆಪ್ಷನ್ನ. ಧನಂಜಯ, ರಾಜಶೇಖರ, ದಂಡಿ. ಕಾವ್ಯ ಮೀಮಾಂಸೆ ಇದೆಲ್ಲ ಓದಿರ್ತೀರ ನೀವು, ರಾಜಶೇಖರ ಅವರ ಕಾವ್ಯ ಮೀಮಾಂಸೆ ಕೃತಿ. ಸೊ ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಣ್ಣ ಕಥೆಗಳ ಜನಕ ಅಂತ ಅವ್ರನ್ನ ಕರಿತೀವಿ ಫ್ರೆಂಡ್ಸ್ ನಾವು. ಸಣ್ಣ ಕಥೆಗಳ ಜನಕ ಅಂತ ಯಾರನ್ನು ಕರಿತೀವಿ? ಸಂಭಾ ಜೋಶಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಮಧುರ ಚೆನ್ನ, SV ರಂಗಣ್ಣ. ಗೆಸ್ ಮಾಡಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಹಾಗಿದ್ರೆ ನಾವು ತಡ ಮಾಡೋದು ಬೇಡ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು, ಶಿವರಾಮ್ ಕಾರಂತ್ ಜನಿಸಿದ ಗ್ರಾಮ? ಬಾಡ, ಕೋಟ, ಹವನಟ್ಟಿ, ಬೂದಿಗೆರೆ. ತುಂಬಾ ಈಸಿ. ಶಿವರಾಮ್ ಕಾರಂತರು ಜನಿಸಿದಂಥ ಗ್ರಾಮ ಯಾವುದಪ್ಪ ಅಂದರೆ ಗೆಸ್ ಮಾಡಿ. ತುಂಬಾ ಈಸಿ. ಕೋಟ ಎಂಬ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು, ಶ್ರೀಹರಿಚರಿತೆ ಎಂಬ ಮಹಾಕಾವ್ಯವನ್ನು ರಚಿಸಿದ ಕವಿ? ತೀನಂಶ್ರೀ, ಪೂತಿನ, ನರಸಿಂಹಾಚಾರ್, ವಿಕ್ರು ಗೋಕಾಕ್. ಇವರೆಲ್ಲ ಆಧುನಿಕ ಸಾಹಿತ್ಯಕ್ಕೆ ಬಂದವರು. ಪೂತಿನ ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್. ಪೂತಿನರವರ ಪೂರ್ಣ ಹೆಸರು ಕೇಳಿದ್ರೆ ನೀವು ಇದನ್ನು ಬರಿಬೇಕು. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು 90% ಕೊಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಹಾಗಿದ್ರೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಕೃತಿಯನ್ನು ರಚಿಸಿದ ಕರ್ತೃ? ತೀನಂಶ್ರೀ, ರಂಶ್ರೀ ಮುಗುಳಿ, ಪೂತಿನ, ವಿಕ್ರು ಗೋಕಾಕ್. ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಕೃತಿಯನ್ನು ರಚಿಸಿದವರು ರಂಶ್ರೀ ಮುಗುಳಿ. ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಕೃತಿಯನ್ನು ರಚಿಸಿದವರು ರಂಶ್ರೀ ಮುಗುಳಿ. ನಿಮಗೆ ಹಿಂಗೆ ಮೊಬೈಲ್ ನೋಡ್ತಾ ಕಣ್ಣು ಬರುತ್ತೆ ಅಂದರೆ ಒಂದು ಟ್ರಿಕ್ಸ್ನ ಹೇಳ್ತೀನಿ ನಿಮಗೆ. ಮೊಬೈಲ್ ಸೌಂಡ್ ಕೊಟ್ಬಿಟ್ಟು ಜಾಸ್ತಿ ಆ ಪಕ್ಕದಲ್ಲಿ ಇಟ್ಕೊಂಡು ಕಾನ್ಸಂಟ್ರೇಷನ್ ಕೊಡಿ, ಸಾಕು, ನಿಮಗೆ ನೀಟಾಗಿ ಕೇಳಿಸುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. SL ಭೈರಪ್ಪನವರ ಆತ್ಮಕಥೆ ಯಾವುದು? ಸ್ನೇಹಯಾತ್ರೆ, ಬಿತ್ತಿ, ದುರ್ಗಾದಾಸ, ಹುಚ್ಚು ಮನಸ್ಸಿನ 10 ಮುಖಗಳು. SL ಭೈರಪ್ಪನವರ ಆತ್ಮಕಥೆ ನೋಡಿ ಇಲ್ಲೇ ಐತೆ. ಸ್ನೇಹಯಾತ್ರೆ ಅಲ್ಲ, ಬಿತ್ತಿ ಅನ್ನೋದು SL ಭೈರಪ್ಪನವರ ಆತ್ಮಕಥೆ. ಹಾಗಿದ್ರೆ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. GS ಶಿವರುದ್ರಪ್ಪ ಅವರ ಪ್ರವಾಸ ಕಥನ ಯಾವುದು? ನಂದಗೋಕುಲ, ಹರಿವ ನೀರು, ಅಮೇರಿಕಾದಲ್ಲಿ ಕನ್ನಡಿಗ, ನಮ್ಮ ದೇಶ. ಅಮೇರಿಕಾದಲ್ಲಿ ಕನ್ನಡಿಗ. ಇದಕ್ಕೆ ಆನ್ಸರ್ ಬಂದು ಅಮೇರಿಕಾದಲ್ಲಿ ಕನ್ನಡಿಗ. ಹಾಗಿದ್ರೆ ನಾವು ಬೇಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಾಗಮಂಡಲ ಎಂಬ ನಾಟಕವನ್ನು ಬರೆದವರು ಯಾರು? HS ವೆಂಕಟೇಶಮೂರ್ತಿ, ಶ್ರೀಕೃಷ್ಣ ಹಾಲನಹಳ್ಳಿ, ದೇವನೂರು ಮಹಾದೇವ, ಗಿರೀಶ್ ಕಾರ್ನಾಡ್. ನಾಗಮಂಡಲ ಎಂಬ ನಾಟಕವನ್ನು ಬರೆದವರು ಯಾರಪ್ಪ ಅಂದರೆ ಗಿರೀಶ್ ಕಾರ್ನಾಡ್. ಜ್ಞಾಪಕದಲ್ಲಿಟ್ಕೊಳ್ಳಿ, ಇದನ್ನು ಕೂಡ ಕೇಳ್ಬೋದು. ಹಾಗಿದ್ರೆ ಬೇಗ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು, ಗೀಜಗನಗೂಡು ಎಂಬ ಕಥಾ ಸಂಕಲನ ಯಾರದು?
ಶ್ರೀಕೃಷ್ಣ ಹಾಲನಹಳ್ಳಿ, ನೆತ್ತರಲ್ಲಿ ನಂದ ಹೂವು, ಸುಂಟರ ಗಾಳಿ, ಬಯಲಾಟ, ಗೀಜಗನ ಗೂಡು, ಶ್ರೀಕೃಷ್ಣ ಹಾಲನಹಳ್ಳಿ. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದರಲ್ಲಿ ಆಪ್ಷನ್ ಸ್ವಲ್ಪ ಕಥಾ ಸಂಕಲನಗಳನ್ನೇ ಕೊಟ್ಬಿಟ್ಟಿದೆ, ಒಬ್ಬರೇ ಹೆಸರು ಕೊಟ್ಟಿರೋದ್ರಿಂದ ಬೇಗ ನಾವು ಚಾಯ್ಸ್ ಮಾಡಬೇಕಾಯಿತು. ಕುವೆಂಪುರವರ ಮೊದಲ ಕಾವ್ಯನಾಮ ಯಾವುದು? ಕುವೆಂಪುರವರಿಗೆ 2 ಕಾವ್ಯನಾಮ ಬರುತ್ತೆ. ನಾವು ಯಾವಾಗಲೂ ಕುವೆಂಪು ಅಂತ ಹೇಳ್ತೀವಿ. ಇನ್ನೊಂದಿತ್ತು, ಗೆಸ್ ಮಾಡಿ. ಕಿಶೋರ ಚಂದ್ರವಾಣಿ, ಚದುರಂಗ, ಕುಪ್ಪಳ್ಳಿ ವೆಂಕಟಪ್ಪ. ಕುವೆಂಪುರವರ ಮೊದಲ ಕಾವ್ಯನಾಮ ಯಾವುದು? ಕಿಶೋರ ಚಂದ್ರವಾಣಿ. 2ನೇದು ಬಂದು ಕುವೆಂಪು. ನಾವು ಯಾವಾಗಲೂ ಕೇಳಿದಾಗ ಕುವೆಂಪುರವರ ಕಾವ್ಯನಾಮ ಯಾವುದು ಅಂದರೆ ನಾವು ಕುವೆಂಪು ಅಂತ ಹೇಳ್ತೀವಿ. ಆದರೆ ಮೊದಲಿದ್ದದ್ದು ಕಿಶೋರ ಚಂದ್ರವಾಣಿ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಯಾಕಂದರೆ ಒಂದು ಅಕ್ಷರ ಮೈನಸ್ ಆಗಿದೆ, ಜ್ಞಾಪಕದಲ್ಲಿ ಇಟ್ಕೊಂಡು ನೀವು ಟಿಕ್ ಮಾಡಿದ್ರೆ ಒಳ್ಳೆಯದು. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 50 ಆಯಿತಾ? 52, 49, 48. 49 ರೂ ಅನ್ನೋ ಅಕ್ಷರ ಮೈನಸ್ ಆಗಿರೋದ್ರಿಂದ 49 ಅಕ್ಷರಗಳಿರೋದು, ವರ್ಣಮಾಲೆ ಅಕ್ಷರ ಇರೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು, ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ? ಇನ್ನೆಲ್ಲ ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು, ಇನ್ನು ಉಳಿದಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ. 12, 13, 15, 19 13 ಸ್ವರಾಕ್ಷರಗಳನ್ನು ನಾವು ನೋಡ್ತೀವಿ. ಹಾಗಿದ್ರೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು, ವರ್ಣಮಾಲೆಯಲ್ಲಿ ವ್ಯಂಜನಗಳು ಎಷ್ಟಿವೆ? 34, 30, 28, 27 ವ್ಯಂಜನಗಳು. ಜ್ಞಾಪಕದಲ್ಲಿಟ್ಕೊಳ್ಳಿ, ವ್ಯಂಜನಗಳು ಎಷ್ಟಿವೆ? 34 ವ್ಯಂಜನಗಳಿರೋದನ್ನು ನಾವು ನೋಡ್ಬೋದು. ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಫ್ರೆಂಡ್ಸ್, ಸಂಧ್ಯಾಕ್ಷರಗಳು ಅವೆಲ್ಲನೂ ಕೂಡ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ? ವ್ಯಂಜನಗಳಲ್ಲಿ 34 ಆದರೆ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧ? 2, 3, 4, 5 ವರ್ಗೀಯ ವ್ಯಂಜನ. ಗೆಸ್ ಮಾಡಿ. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧ. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದು, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸಂಧ್ಯಾಕ್ಷರಗಳಿವೆ? 4, 2, 8, 3 ಎಷ್ಟು ಸಂಧ್ಯಾಕ್ಷರಗಳಿವೆ? ಗೆಸ್ ಮಾಡಿ. ಆಗಲೇ ಹೇಳಿದೆ ಸಂಧ್ಯಾಕ್ಷರಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ. ಎಷ್ಟು ಸಂಧ್ಯಾಕ್ಷರಗಳಿವೆ? ಗೆಸ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಆನ್ಸರ್ ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಗೊತ್ತಿದೆ ಅಂತ ಅರ್ಥ. 2 ಸಂಧ್ಯಾಕ್ಷರಗಳನ್ನು ನಾವು ನೋಡ್ಬೋದು. ಹಾಗಿದ್ರೆ ಬೇಗ ಬೇಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು, ಓಷ್ಟ್ಯದಿಂದ ಉಚ್ಚಾರಣೆ ಮಾಡುವ ಅಕ್ಷರ ಯಾವುದು? ಓಷ್ಟ್ಯದಿಂದ ಹ, ದ, ಹು, ರು. ಓಷ್ಟ್ಯದಿಂದ ಉಚ್ಚಾರಣೆ ಮಾಡುವ ಅಕ್ಷರ ಉ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ ಒಂದಷ್ಟು. ಸೊ ನೆಕ್ಸ್ಟ್ ಪ್ರಶ್ನೆ ಬಂದು, ಹಲ್ಲುಗಳಿಂದ ಉತ್ಪತ್ತಿ ಆಗುವಂಥ, ಹಲ್ಲಿನ ಸಹಾಯದಿಂದ ಹೇಳುವಂಥ ಅಕ್ಷರ ಇ, ಮ, ಸ, ಟ. ಸ ಹಲ್ಲನ್ನು ಉಪಯೋಗಿಸಿಕೊಂಡು ಹೇಳುವಂಥ ಅಕ್ಷರ. ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು, ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧ? 3, 4, 7, 5 ಸಂಯುಕ್ತಾಕ್ಷರಗಳಲ್ಲಿ 3 ವಿಧನ, 4 ವಿಧನ, 7, 5? ಗೆಸ್ ಮಾಡಿ. ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧ? ಸಂಯುಕ್ತಾಕ್ಷರಗಳಲ್ಲಿ ನಾವು 3 ವಿಧಗಳನ್ನು ನಾವು ನೋಡ್ಬೋದು. ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ಬೋದು, ಬಟ್ ಟೈಮ್ ಇಲ್ಲದ ಕಾರಣ ಜಸ್ಟ್ ಆಯ್ದಂಥ ಕ್ವಶನ್ಗಳನ್ನ ನಾನು ರಿವಿಷನ್ ಮಾಡ್ತಾ ಹೋಗ್ತಾ ಇರುವಂಥದ್ದು. ವಿಜಾತಿ ಸಂಯುಕ್ತಾಕ್ಷರಕ್ಕೆ ಒಂದು ಉದಾಹರಣೆಯನ್ನು ಕೊಡಿ. ವಿಜಾತಿ ಅಂದರೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬಂದಂಥದ್ದನ್ನು ನಾವು ಸಜಾತಿ ಅಂತೀವಿ. ವಿಜಾತಿ ಅಕ್ಷರಕ್ಕೆ ಬೇರೊಂದು ಅಕ್ಷರ ಒತ್ತಕ್ಷರವಾಗಿ ಬಂದಂಥದ್ದನ್ನು ನಾವು ವಿಜಾತಿ ಅಂತ ಕರಿತೀವಿ. ಉದಾಹರಣೆ ನೋಡಿ. ಉತ್ತರ ಬಂದು ಶಕ್ತಿ. ಅಣ್ಣ, ಅಕ್ಕ ಅದೆಲ್ಲ ಸಜಾತಿ ಒತ್ತಕ್ಷರಕ್ಕೆ ಉದಾಹರಣೆ ಆಗುತ್ತೆ. ಕೇಶಿರಾಜನ ಪ್ರಕಾರ ಎಷ್ಟು ಸಂಧ್ಯಾಕ್ಷರಗಳಿವೆ? ಕನ್ನಡದಲ್ಲಿ 2 ಸಂಧ್ಯಾಕ್ಷರಗಳನ್ನು ನೋಡ್ತೀವಿ ವರ್ಣಮಾಲೆಯಲ್ಲಿ. ಆದರೆ ಕೇಶಿರಾಜನ ಪ್ರಕಾರ ಎಷ್ಟು ಸಂಧ್ಯಾಕ್ಷರಗಳು ಚೇಂಜ್ ಆಗುತ್ತೆ? 4, 5, 8, 6 ಇದರಲ್ಲಿ ಯಾವುದು ಅಂತ ಗೆಸ್ ಮಾಡಿ. 4 ಅಲ್ಲಿ ಕ್ವಶನ್ ಕೇಳ್ತಾರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸಂಧ್ಯಾಕ್ಷರಗಳಿವೆ ಅಂದರೆ 2 ಅಂತ ಹಾಕಿ, ಕೇಶಿರಾಜನ ಪ್ರಕಾರ ಎಷ್ಟು ಸಂಧ್ಯಾಕ್ಷರಗಳಿವೆ ಅಂದರೆ 4 ಅಂತ ಟಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾವು 1 ಮಾರ್ಕ್ಸ್ ಮೈನಸ್ ಆಗುತ್ತೆ. ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧ ನೋಡಿ. ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧ? 4, 6, 2, 3 ಇಲ್ಲೇ ನಾವು ಕನ್ಫ್ಯೂಸ್ ಆಗೋದು ಫ್ರೆಂಡ್ಸ್. ತುಂಬಾ ಇಂಪಾರ್ಟೆಂಟು. ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧ? 3 ಗೊತ್ತಿರಬೇಕು. ಲೋಪ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ.
ಹಾಗಿದ್ರೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇನ್ನು ಉಳಿದಂಥದ್ದೆಲ್ಲ ಸಂಧಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾನು ಕೇಳುವಂಥದ್ದು. ಇವುಗಳಲ್ಲಿ ಇದು ಕನ್ನಡ ಸಂಧಿ ಅಲ್ಲ. ಆಲ್ರೆಡಿ ಯಾವ್ಯಾವ ಸಂಧಿ ಅಂತ ಹೇಳ್ಬಿಟ್ಟಿದ್ದೀನಿ, ತುಂಬಾ ಈಸಿ. ಲೋಪ ಸಂಧಿ, ಸವರ್ಣ ದೀರ್ಘ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ. ಸವರ್ಣ ದೀರ್ಘ ಸಂಧಿ ಕನ್ನಡ ಸಂಧಿ ಅಲ್ಲ. ಲೋಪ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ ಮಾತ್ರ ಕನ್ನಡ ಸಂಧಿ ಆಗಿರುವಂಥದ್ದು. ಸವರ್ಣ ದೀರ್ಘ ಸಂಧಿ ಸಂಸ್ಕೃತ ಸಂಧಿಗೆ ಸೇರುವಂಥದ್ದು, ಸಂಸ್ಕೃತ ಸ್ವರ ಸಂಧಿಗೆ ಸೇರುವಂಥದ್ದು. ಹಾಗಿದ್ರೆ ಈಗ ನಾವು ಬೇಗ ಬೇಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಬೇರೊಬ್ಬಳಿಗೆ ಇದು ಯಾವ ಸಂಧಿಗೆ ಸೇರುತ್ತದೆ? ಬೇರೊಬ್ಬಳಿಗೆ ಆಗಮ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ, ಎಂಡ್ ಸಂಧಿ. ಬೇರೊಬ್ಬಳಿಗೆ ಲೋಪ ಸಂಧಿ, ಇದು ಬೇರೊಬ್ಬಳಿಗೆ ಅನ್ನೋದು ಲೋಪ ಸಂಧಿಯಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಲೋಪ ಸಂಧಿ ಯಾವ ರೀತಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು, ಆದರೆ ಟೈಮ್ ಇಲ್ಲ. ಹಾ, ಹಿ, ಈ, ಎ ಎಂಬ ಸ್ವರಗಳ ಮುಂದೆ ಸ್ವರವು ಬಂದರೆ ಯಕಾರಾಗವಾಗುತ್ತದೆ. ಇದು ಯಾವ ಸಂಧಿ? ಕ್ವಶನಲ್ಲೇ ಉತ್ತರ ಇರೋದ್ರಿಂದ ಆರಾಮಾಗಿ ನೀವು ಟಿಕ್ ಮಾಡ್ಕೋಬೋದು. ಆದೇಶ ಸಂಧಿ, ಗುಣ ಸಂಧಿ, ಯಕಾರಾಗಮ ಸಂಧಿ. ಉತ್ತರ ಬಂದು ಯಕಾರಾಗಮ. ಮನೆಯಲ್ಲಿ, ಮನೆಯನ್ನು, ಮನೆಯಿಂದ, ದೊರೆಯೆಂದು, ಮನುವನ್ನು ವಕಾರಾಗಮ ಸಂಧಿ ಆಗುತ್ತೆ. ಯಾವ ಅಕ್ಷರ ಬಂದರೆ ಯಕಾರಾಗಮ ಸಂಧಿ ಆಗೋದನ್ನು ನಾವು ನೋಡ್ಬೋದು. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೂರ್ಚಾಸಿರ ಇದು ಯಾವ ಸಂಧಿ ಆಗುತ್ತದೆ? ನೂರ್ಚಾಸಿರ ಆಗಮ ಸಂಧಿ, ವಕಾರಾಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ. ನೂರ್ಚಾಸಿರ ಅಲ್ಲಿ ಸಂಖ್ಯೆ ಬರುತ್ತೆ, ಆದೇಶ ಸಂಧಿ. ಹಾಗಿದ್ರೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸಂಸ್ಕೃತ ಸಂಧಿಯಲ್ಲಿ ಎಷ್ಟು ವಿಧ? ಸೊ ಫ್ರೆಂಡ್ಸ್, ಇವಾಗ ಸಂಸ್ಕೃತ ಸಂಧಿಯಲ್ಲಿ ಎಷ್ಟು ವಿಧ ಅಂತ ನೋಡೋಣ. ಸಂಸ್ಕೃತ ಸಂಧಿಯಲ್ಲಿ 2, ಯಾಕಂದರೆ ಅಲ್ಲಿ ಒಂದು 6 ಒಂದು 4 ಬರುತ್ತೆ. ಅದು ವ್ಯಂಜನ ಸಂಧಿ ಮತ್ತು ಸ್ವರ ಸಂಧಿಗೆ ನಾವು ಡಿವೈಡ್ ಮಾಡ್ತೀವಿ. ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ ಅಂತ. ಆದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಂಸ್ಕೃತ ಸಂಧಿಯಲ್ಲಿ ನಾವು 2 ವಿಧವನ್ನು ನೋಡ್ತೀವಿ. ಸೌಂದರ್ಯಾಮೃತ ಇದು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ? ಸೌಂದರ್ಯ ಪ್ಲಸ್ ಅಮೃತ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗಬೇಕಾದ್ರೆ ಯಾವ ಸಂಧಿ ಆಗುತ್ತೆ? ಜತ್ವ ಸಂಧಿ, ಸವರ್ಣ ದೀರ್ಘ ಸಂಧಿ, ಎಂಡ್ ಸಂಧಿ, ವೃದ್ಧಿ ಸಂಧಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗಬೇಕಾದ್ರೆ ಆಗುವಂಥದ್ದು ಸವರ್ಣ ದೀರ್ಘ ಸಂಧಿ. ಗುರುಪದೇಶ, ಗುರು ಪ್ಲಸ್ ಉಪದೇಶ. ಉಕಾರಗಳಿಗೆ ಹೂಕಾರ ಅಂದರೆ ಸ್ವರದ ಮುಂದೆ ಸ್ವರ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಹಾಗಾದರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವೇದೋಪನಿಷತ್ತು ಇದು ಯಾವ ಸಂಧಿ ಆಗುತ್ತದೆ? ವೇದೋಪನಿಷತ್ತು, ವೇದ ಪ್ಲಸ್ ಉಪನಿಷತ್ತು. ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಗುಣಸಂಧಿ, ಹೆಣ್ ಸಂಧಿ. ವೇದೋಪನಿಷತ್ತು ಓ ಗುಣಸಂಧಿ ಬರುತ್ತೆ ಇಲ್ಲಿಗೆ. ವೇದೋಪನಿಷತ್ತು ಉತ್ತರ ಬಂದು ಗುಣಸಂಧಿ. ಹಾಗಿದ್ರೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ಘನೌದಾರ್ಯ ಇದು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ? ಲೋಪಸಂಧಿ, ಆದೇಶ ಸಂಧಿ, ವೃದ್ಧಿ ಸಂಧಿ, ಗುಣಸಂಧಿ. ಘನೌದಾರ್ಯ, ಔದಾರ್ಯ ಅವೆಲ್ಲವೂ ಕೂಡ ವೃದ್ಧಿ ಸಂಧಿಗೆ ಉದಾಹರಣೆ ಆಗುವಂಥದ್ದು. ಘನೌದಾರ್ಯ, ಔದಾರ್ಯ, ಚಿತ್ತೌರ್ಯ, ಔ ಅಂತಹ ಮತ್ತು ಹರ್ಕಾವತ್ ಬಂದರೆ ಅದು ವೃದ್ಧಿ ಸಂಧಿ ಆಗುತ್ತೆ. ಎಂಡ್ ಸಂಧಿಗೆ ಒಂದು ಉದಾಹರಣೆ ಕೊಡಿ. ಪ್ರತ್ಯಾರೋಪ, ಭಾವೈಕ್ಯ, ರಥೋತ್ಸವ, ಶಿವಾಲಯ ಸವರ್ಣ ದೀರ್ಘ ಸಂಧಿ, ಭಾವೈಕ್ಯ ವೃದ್ಧಿ ಸಂಧಿ. ನೆಕ್ಸ್ಟ್ ಇನ್ನೆರಡು ಯಾವ ಸಂಧಿ ಆಗುತ್ತೆ? ಇಲ್ಲೇ ಮೈನಸ್ ಮಾಡ್ಬೋದು ಫ್ರೆಂಡ್ಸ್. ನೀವು ಇಲ್ಲೇ ನೋಡಿ ನಿಮಗೆ ಗೊತ್ತಾಗುತ್ತೆ. ಎಂಡ್ ಸಂಧಿಗೆ ಒಂದು ಉದಾಹರಣೆ ಪ್ರತ್ಯಾರೋಪ. ಇಲ್ಲಿ ಯಾವ ಒತ್ತಕ್ಷರ ಬಂದರೆ ಪ್ರತ್ಯಾರೋಪ, ಇದು ಎಂಡ್ ಸಂಧಿಗೆ ಉದಾಹರಣೆ ಆಗುತ್ತದೆ. ನೆಕ್ಸ್ಟ್ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಬೇಗ ಮುಗಿಸಿದ್ರೆ ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೋದು ನಾವು. ಕ ಚ ಟ ತಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂದರೆ ಇದು ಕ ಚ ಟ ತಪಗಳಿಗೆ ಗಜಡದಬಗಳು ಬರುವಂಥದ್ದು ಆದೇಶ ಸಂಧಿಗೂ ಕೂಡ ಇದು ಬರುತ್ತೆ, ಜಸ್ತ್ವ ಸಂಧಿಗೂ ಕೂಡ ಇದು ಉದಾಹರಣೆ ಆಗುತ್ತದೆ. ಕ ಚ ಟ ತಪಗಳಿಗೆ ಗಜಡದಬಗಳು ಬಂದರೆ ಜಸ್ತ್ವ ಸಂಧಿ ಅಂತಲೂ ಸಹ ನಾವು ಕರಿತೀವಿ. ಬೃಹತ್ ಛತ್ರ ಇದು ಯಾವ ಸಂಧಿಗೆ ಆಗುತ್ತದೆ? ಜಸ್ತ್ವ ಸಂಧಿ, ಸುತ್ವ ಸಂಧಿ, ಆಗಮ ಸಂಧಿ, ಗುಣಸಂಧಿ. ಬೃಹತ್ವತ್ವ, ಸುತ್ವ ಸಂಧಿ. ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ಚಿನ್ಮೂಲ ಇದು ಯಾವ ಸಂಧಿಗೆ ಉದಾಹರಣೆ? ಚಿನ್ಮೂಲ ತುಂಬಾ ಈಸಿ. ಚಿನ್ಮೂಲ ಮೂಗಿಂದ ಹೇಳ್ತಾ ಇದ್ದೀವಿ ನೋಡಿ. ಹೆಣ್ ಸಂಧಿ, ಗುಣಸಂಧಿ, ಸ್ವರ ಸಂಧಿ, ಅನುನಾಸಿಕ ಸಂಧಿ. ಚಿನ್ಮೂಲ ಮೂಗಿಂದ ಹೇಳುವಂಥದ್ದನ್ನ ನಾವು ಅನುನಾಸಿಕ ಸಂಧಿ ಅಂತ
ಕರಿತೀವಿ. ಹಾಗಿದ್ರೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇನ್ನೊಂದು 5 ನಿಮಿಷದಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಕ್ರಿಯಾಪದದ ಮೂಲ ರೂಪಕ್ಕೆ ಏನೆಂದು ಕರೆಯುತ್ತೇವೆ? ಕ್ರಿಯೆ ನಡೆಯುವಂಥ ಮೂಲ ರೂಪಕ್ಕೆ ಕ್ರಿಯಾಪದದ ಮೂಲ ರೂಪ ಯಾವುದು? ಕ್ರಿಯೆ, ನಾಮಪದ, ಸಂಧಿ ಕಾರ್ಯ, ಧಾತು. ಧಾತುವನ್ನು ನಾವು ಕ್ರಿಯಾಪದದ ಮೂಲ ರೂಪ ಅಂತ ನಾವು ಕರಿತೀವಿ. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ಸುಮ್ಮನೆ ಕಾಲ ಕಳೆಯಬಾರದು, ಇದು ಯಾವ ಕ್ರಿಯಾಪದವಾಗುತ್ತದೆ? ಸುಮ್ಮನೆ ಕಾಲ ಕಳೆಯಬಾರದು, ಇಲ್ಲೇ ಕನ್ಫ್ಯೂಸ್ ಆಗೋದು. ನಿಷೇಧಾರ್ಥಕ ಅಂತ ಹಾಕ್ಬಿಡ್ತೀರಾ. ವಿದ್ಯಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ, ನಾಮಪದ ಕ್ರಿಯಾಪದ ಬರುತ್ತೆ ಇಲ್ಲಿ. ಸುಮ್ಮನೆ ಕಾಲ ವಿದ್ಯಾರ್ಥಕ, ಬೇರೆಯವರಿಗೆ ಬುದ್ಧಿ ಹೇಳುವಂಥದ್ದನ್ನ ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ನಿನಗೆ ಒಳ್ಳೆಯದಾಗಲಿ, ಅದೆಲ್ಲ ವಿದ್ಯಾರ್ಥಕ. ದೀಪವನ್ನು ಬೆಳಗಿಸು, ಇದು ಯಾವ ಕ್ರಿಯಾಪದ? ದೀಪವನ್ನು ಬೆಳಗಿಸು. ನೀನು ಊಟ ಮಾಡು, ನೀನು ತಿನ್ನು ಅನ್ನೋದೆಲ್ಲ ವಿದ್ಯಾರ್ಥಕ ಕ್ರಿಯಾಪದನ, ಸಂಭವನಾರ್ಥಕ ಕ್ರಿಯಾಪದನ, ಪ್ರೇರಣಾರ್ಥಕ ಕ್ರಿಯಾಪದನ, ನಿಷೇಧಾರ್ಥಕ ಕ್ರಿಯಾಪದನ. ಪ್ರೇರಣೆಯನ್ನು ಕೊಡುವಂಥದ್ದು, ಒಬ್ಬ ವ್ಯಕ್ತಿಗೆ ಕೆಲಸವನ್ನು ಮಾಡೋದಕ್ಕೆ ಪ್ರೇರಣೆಯನ್ನು ಕೊಡ್ತೀವಲ್ಲ, ಆ ರೀತಿ ಹೇಳುವಂಥದ್ದಕ್ಕೆ ನಾವು ಪ್ರೇರಣಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ಹಾಗಿದ್ರೆ ನಾವು ಬೇಗ ಬೇಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ರಿಯಾಪದಗಳಲ್ಲಿ ಎಷ್ಟು ವಿಧ? ಸೊ ಫ್ರೆಂಡ್ಸ್, ಗೆಸ್ ಮಾಡಿ. ಕ್ರಿಯಾಪದಗಳಲ್ಲಿ ಎಷ್ಟು ವಿಧ? 3, 4 ವಿಧ, 5 ವಿಧ, 7 ವಿಧ. ಯಾವುದಿರ್ಬೋದು? ಗೆಸ್ ಮಾಡಿ. ಕ್ರಿಯಾಪದಗಳಲ್ಲಿ 3 ವಿಧವನ್ನು ನಾವು ನೋಡ್ಬೋದು. ಹಾಗಿದ್ರೆ ನಾವು ನೆಕ್ಸ್ಟು ಪ್ರಶ್ನೆಗೆ ಹೋಗೋಣ. ಬೇಗ ಬೇಗ ಮುಗಿಸೋಣ. ಕಳ್ಳರು ಬಂದಾಗ ಪೊಲೀಸರು ಗೊರಕೆ ಹೊಡೆಯುತ್ತಿದ್ದರು, ಇದು ಯಾವ ಕ್ರಿಯಾಪದಕ್ಕೆ ಉದಾಹರಣೆ? ಸಾಪೇಕ್ಷ ಕ್ರಿಯಾಪದ, ಪ್ರೇರಣಾರ್ಥಕ ಕ್ರಿಯಾಪದ, ಪೂರ್ಣ ಕ್ರಿಯಾಪದ, ಸಂಯುಕ್ತ ಕ್ರಿಯಾಪದ. ಕಳ್ಳರು ಬಂದಾಗ ಪೊಲೀಸರು ಗೊರಕೆ ಹೊಡೆದು ಸಂಯುಕ್ತ ಕ್ರಿಯಾಪದಕ್ಕೆ ಇದು ಉದಾಹರಣೆ ಆಗುತ್ತದೆ. ಹಾಗಿದ್ರೆ ನಾವು ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ನಾಮಪದಗಳಲ್ಲಿ ಎಷ್ಟು ವಿಧ? ವೆರಿ ವೆರಿ ಇಂಪಾರ್ಟೆಂಟ್. ನಾಮಪದ. ನಾವು ನಾಮಪದ ಅಂದರೆ ಒಂದೊಂದು ಸರಿ 3 ಅಂತ ಕೊಟ್ಬಿಡ್ತೀವಿ. 4, 6, 9, 8 ನಾಮಪದ. ನಾಮಪದಗಳಲ್ಲಿ 9 ನಾಮಪದಗಳನ್ನು ನಾವು ನೋಡ್ಬೋದು. ಹಾಗಿದ್ರೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು 40ನೇ ಪ್ರಶ್ನೆ. ವಸ್ತುವಾಚಕಗಳಲ್ಲಿ ಎಷ್ಟು ವಿಧ? ನೋಡಿ, ಇಲ್ಲಿ ಬರುತ್ತೆ. ನಾವಲ್ಲಿ ನಾಮಪದಕಕ್ಕೆ 3 ಅಂತ ಕೊಡ್ತೀವಿ. ತಪ್ಪು. ನಾವು ಇದೇ ಕೆಲಸ ಮಾಡೋದು. ವಸ್ತುವಾಚಕಗಳಲ್ಲಿ 3 ವಿಧವನ್ನು ನಾವು ನೋಡ್ಬೋದು. ಹಾಗಿದ್ರೆ ನಾವು ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ಡಜನ್, ಇದು ಯಾವ ವಾಚಕಕ್ಕೆ ಉದಾಹರಣೆಯಾಗುತ್ತದೆ? ಡಜನ್. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್, ಬುದ್ಧಿವಂತಿಕೆಯಿಂದ ಆನ್ಸರ್ ಮಾಡ್ಬೋದು. ವಸ್ತುವಾಚಕ, ನಾಮವಾಚಕ, ಸಂಖ್ಯಾವಾಚಕ, ದಿಕ್ವಾಚಕ. ವಸ್ತುಗಳ ಬಗ್ಗೆ ಹೇಳುವಂಥದ್ದು ವಸ್ತುವಾಚಕ. ಸಂಖ್ಯೆಗಳ ಬಗ್ಗೆ ಡಜನ್ ಅಂದರೆ 12 ಅಲ್ವಾ, 1 ಡಜನ್ ಸಂಖ್ಯಾವಾಚಕವನ್ನು ಇದು ಸೂಚಿಸುತ್ತದೆ. ಸೊ ಈ ರೀತಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಗೆಸ್ ಮಾಡಿ ಟಿಕ್ ಮಾಡ್ಬೋದಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. ಅಂಥವರು, ಇದು ಯಾವ ನಾಮಪದ? ಅಂಥವರು ಪ್ರಕಾರವಾಚಕ, ಪರಿಮಾಣವಾಚಕ, ಸಂಖ್ಯಾವಾಚಕ, ಗುಣವಾಚಕ. ಅಂಥವರು, ಇಂಥವರು, ಅವರೆಂಥವ್ರು? ಅವರು ಪ್ರಕಾರ. ಅಂಥವರು ಅಂದರೆ ಅವ್ರ ಗುಣಗಳನ್ನು ಹೇಳುವಂಥದ್ದು ಅಂಥವರು. ಅವರು ಇರುವಂಥ ನಿಜ ಗುಣ ಅಂದರೆ ಗುಣವಾಚಕ. ನಿಜ ಸ್ಥಿತಿಯನ್ನು ಹೇಳುವುದಕ್ಕೆ ಅವ್ರು ಇಂಥವರು ಅಂತ ನಿಜ ಸ್ಥಿತಿಯನ್ನು ಹೇಳ್ತೀವಲ್ಲ, ಅದನ್ನು ಪ್ರಕಾರವಾಚಕ ಅಂತ ಕರಿತೀವಿ. ಸರ್ವನಾಮಗಳಲ್ಲಿ ಎಷ್ಟು ವಿಧ? ಸೊ ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ. ಸರ್ವನಾಮಗಳಲ್ಲಿ ಎಷ್ಟು ವಿಧ? ಸರ್ವನಾಮಗಳಲ್ಲಿ 3 ವಿಧ, 4 ವಿಧ, 7 ವಿಧ ಹಾಕಿದ್ದೀನಿ. ಸರ್ವನಾಮಗಳಲ್ಲಿ 4 ವಿಧವನ್ನು ನಾವು ನೋಡ್ತೀವಿ. ಹಾಗಿದ್ರೆ ಬೇಗ ಬೇಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಥಮ ಪುರುಷಕ್ಕೆ ಒಂದು ಉದಾಹರಣೆಯನ್ನು ಕೊಡಿ. ಅವನು, ನಾವು, ನೀನು, ನೀವು. ಪ್ರಥಮ. ಉತ್ತಮ ಮತ್ತು ಎಷ್ಟಾಯ್ತು? ಪ್ರಥಮ ಪುರುಷ ಅವನು. ಪ್ರಥಮ ಪುರುಷಕ್ಕೆ ಅವನು, ಉತ್ತಮಕ್ಕೆ ನಾನು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ತಾನು, ತಮ್ಮ, ತನ್ನ, ಇದು ಯಾವ ಸರ್ವನಾಮಕ್ಕೆ ಉದಾಹರಣೆ ಆಗುತ್ತೆ? ತಾನು, ತಮ್ಮ ಪ್ರಶ್ನಾರ್ಥಕ ಸರ್ವನಾಮ, ಪುರುಷಾರ್ಥಕ ಸರ್ವನಾಮ, ದರ್ಶಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ. ತಾನು, ನನ್ನನ್ನು ನಾನು ಆತ್ಮಾರ್ಪಣೆ ಮಾಡಿಕೊಳ್ಳುವಂಥದ್ದಕ್ಕೆ ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೇಶಿರಾಜನ ಪ್ರಕಾರ ಲಿಂಗಗಳಲ್ಲಿ ಎಷ್ಟು ವಿಧ? ಸಂಧ್ಯಾಕ್ಷರಗಳನ್ನು ನೋಡಿದ್ವಿ. ಈಗ ಲಿಂಗಗಳಲ್ಲೂ ಕೂಡ ಇವರು ಡಿವೈಡ್ ಮಾಡಿದ್ದಾರೆ. ಇವರ ಪ್ರಕಾರ 4 ವಿಧ, 9 ವಿಧ, 7 ವಿಧ, 3 ವಿಧ. ಕನ್ನಡದಲ್ಲಿ 3 ಲಿಂಗಗಳಿವೆ. ಕೇಸಿರಾಜನ ಪ್ರಕಾರ 9 ಲಿಂಗಗಳನ್ನು ನಾವು ನೋಡ್ತೀವಿ.
ಹಾಗಿದ್ರೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ಮಾಡುವನು ತಿನ್ನುವನು ಇದು ಯಾವ ಕಾಲಕ್ಕೆ ಉದಾಹರಣೆಯಾಗುತ್ತೆ? ಮಾಡುತ್ತಾನೆ, ಮಾಡುವನು, ಮಾಡುತ್ತೇನೆ, ಮಾಡು, ತಿನ್ನು. ಮಾಡುವನು ತಿನ್ನುವನು ಭವಿಷ್ಯತ್ ಕಾಲಕ್ಕೆ ಉದಾಹರಣೆ. ಮುಂದೆ ಮಾಡುವನು ಅಂತ ಹೇಳೋದಕ್ಕೆ ಮಾಡಿದನು ಅದು ಭೂತಕಾಲಕ್ಕೆ ಹೋಗುತ್ತೆ. ಸಮಾಸಗಳಲ್ಲಿ ಎಷ್ಟು ವಿಧ? ಈಗ ನೆಕ್ಸ್ಟ್ ಸಮಾಸಕ್ಕೆ ಹೋಗೋಣ. ಸಮಾಸಗಳಲ್ಲಿ 4 ವಿಧ, 8 ವಿಧ, 6 ವಿಧ, 10 ವಿಧ. ಸಮಾಸಗಳಲ್ಲಿ 8 ವಿಧಗಳನ್ನು ನಾವು ನೋಡ್ತೀವಿ. ಇದನ್ನು ಕೂಡ ಸ್ವಲ್ಪ ನೀವು ಡೀಟೇಲಾಗಿ, ಅಂದರೆ ಗಟ್ಟೊಡಿಯಕ್ಕೆ ಹೋಗಬೇಡಿ, ನೀವು ಸುಮ್ಮನೆ ಅರ್ಥ ಮಾಡಿಕೊಂಡ್ರೆ ಸಾಕು. ರತ್ನ ಖಚಿತ ಇದು ಯಾವ ಸಮಾಸಕ್ಕೆ ಉದಾಹರಣೆ ಆಗುತ್ತದೆ? ತತ್ಪುರುಷ ಸಮಾಸ, ದ್ವಿಗು ಸಮಾಸ, ಗರ್ಮಧಾರಯ ಸಮಾಸ, ದ್ವಂದ್ವ ಸಮಾಸ. ಪೂರ್ವ ಪದ ಅದು ಒಂದು ಗುಣವುಳ್ಳದ್ದು, ಅದನ್ನು ನಾವು ತತ್ಪುರುಷ ಸಮಾಸ. ಪೂರ್ವ ಪದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ನಾವು ಕರಿತೀವಿ. ಹಾಗಿದ್ರೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಚಕ್ರಪಾಣಿ ಇದು ಯಾವ ಸಮಾಸಕ್ಕೆ ಉದಾಹರಣೆ? ದ್ವಿಗು ಸಮಾಸ, ಬಹುರ್ವಿ ಸಮಾಸ, ದ್ವಂದ್ವ ಸಮಾಸ, ಅಂಸಿ ಸಮಾಸ. ಚಕ್ರವನ್ನು ಪಾಣಿ ಉಳ್ಳವ ಅಂದರೆ ಬಹುರ್ವಿ ಸಮಾಸಕ್ಕೆ ಚಕ್ರಪಾಣಿಗೆ ಒಂದೊಂದು ಉದಾಹರಣೆಯನ್ನು ನಾವು ನೋಡ್ಬೋದು. ಹಾಗಿದ್ರೆ ಲಾಸ್ಟ್ ಕ್ವಶನ್ ನೋಡೋಣ. ವಿಭಕ್ತಿ ಪ್ರತ್ಯಯಗಳಲ್ಲಿ ಎಷ್ಟು ವಿಧ? ವಿಭಕ್ತಿ ಪ್ರತ್ಯಯಗಳಲ್ಲಿ 7 ವಿಧ, 8 ವಿಧ, 3 ವಿಧ, 9 ವಿಧ. ವಿಭಕ್ತಿ ಪ್ರತ್ಯಯಗಳಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ವಿಭಕ್ತಿ ಪ್ರತ್ಯಯ 8 ವಿಧ. ಹೂ, ಅನ್ನು, ಇಂದ, ಗೆ, ದೆಸೆಯಿಂದ, ಅಲ್ಲಿ. ತುಂಬ ಈಸಿ ಅಲ್ವಾ ಫ್ರೆಂಡ್ಸ್? ಹಳಗನ್ನಡದಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಬಿಟ್ರೆ ತುಂಬಾ ಚೆನ್ನಾಗಿ ನಾವು ಆನ್ಸರ್ನ ಮಾಡ್ಬೋದು. ಸೊ ಫ್ರೆಂಡ್ಸ್, ನಾನೀಗ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ವ್ಯಾಕರಣದಲ್ಲಿ ಇನ್ನೊಂದು ವೀಡಿಯೋದಲ್ಲಿ, ಒಂದು ಸಣ್ಣ ವೀಡಿಯೋ ಮೂಲಕ ನಾನು ಇನ್ನೊಂದು ಸ್ವಲ್ಪ ರಿವಿಷನ್ ಮಾಡ್ತೀನಿ. ಆ ವಿಡಿಯೋನ ನೀವು ನೀಟಾಗಿ ಕೂತ್ಕೊಂಡು ಕೇಳಿಸ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ನಾವು ರೆಡಿ ಆಗ್ಬೋದು ಎಕ್ಸಾಮ್ಗೆ. ಮತ್ತು ತುಂಬ ಈಸಿಯಾಗಿ ನಾವು ಕೇವಲ ಬರೀ 5 ನಿಮಿಷದಲ್ಲಿ 20 ಮಾರ್ಕ್ಸ್ನ ನಾವು ತಗೋಬೋದು. ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸಂಜೆ ಅಷ್ಟರಲ್ಲಿ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನೀವು ಬುಕ್ನ ಇಟ್ಕೊಂಡು ರಿವಿಷನ್ ಮಾಡೋದ್ರ